ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ 167 ನನ್ನ ಮುತ್ತುಗಳು ಏನಿದ್ದಾವೆ ಡೈಮಂಡ್ಸ್, ಅವ್ರಿಗೆ ಫಸ್ಟ್ ನಮಸ್ಕಾರ. ಆಮೇಲೆ ಸೆಕೆಂಡ್ ಟೈಮ್ ಇವಾಗ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಎರಡನೇ ನಮಸ್ಕಾರ. ನಿಮಗೂ ಫಸ್ಟ್ನೇ ನಮಸ್ಕಾರ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಗೈಸ್. ಇವತ್ತು ಸಖತ್ತಾಗಿ ಏನಂದರೆ ಮೂರು ಐಟಮ್ಸ್ ಗ್ಯಾರಂಟಿ ಇರುತ್ತೆ. ಐಟಮ್ಸ್ ಅಂದರೆ ಕಾಮಿಡಿ ಇರುತ್ತೆ, ಎಮೋಷ್ನಲ್ಲು, ಒಂದು ಸ್ಟೋರಿ, ಒಂದು ಆ ಥರ ಏನೋ ಒಂದಷ್ಟು ಸಿಚುವೇಶನ್ಗಳು ಇರುತ್ತೆ. ಸೊ ನೋಡಿ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು, ಆಯಿತಾ? ಏನು ತಿಂಡಿ ಇವತ್ತಾ? ಭಾನುವಾರದ್ದು ಏನೋ ಸ್ಪೆಷಲ್ ಆಗಿ, ಸ್ಪೈಸಿ ಆಗಿ, ಟೇಸ್ಟಿ ಆಗಿ ನೀನು ಮಾಡಬೇಕಮ್ಮ. ಹಾಂ, ಮಾಡೋಕ್ಕಾಗಲ್ವಾ? ಬಿದ್ದೋಯ್ತು. ಓ ಪ್ರಾಸ. ಹ್ಞೂ, ನೆಕ್ಸ್ಟ್ ಏನು ಮತ್ತೆ ಇವಾಗ? ಭಾನುವಾರ ರೊಟ್ಟಿ ಬಿಟ್ಟರೆ ರೊಟ್ಟಿಗೇನು? ರೊಟ್ಟಿ ಚಟ್ನಿನಾ? ಅಯ್ಯೋ, ನಾನು ಹೋಟ್ಲಿಗೆ ಹೋಗ್ತೀನಿ. ಬೇಡ ಬಿಡು, ನಾನೇನು ಮಾಡಲ್ಲ, ಅನ್ನ ಸಾರು ಮಾಡ್ತೀನಿ ಅಷ್ಟೇ. ಮಾಡಿ ನೋಡೋಣ. ಹ್ಞೂ ಆಯ್ತು, ಎಷ್ಟೊತ್ತು ಇಕ್ಕದ ಕುಕ್ಕರ್ ಇಕ್ಕು ನೋಡೋಣ. ಯಾರ್ಯಾರು ಎಲ್ಲದು ಬೇಕಾ ತಿನ್ಕೊಳ್ರಿ ಅಷ್ಟೇ. ನೀನೇನು ತಿಂತೀಯ? ನಾವೇನೋ ನಮ್ಗೇನು ಅನ್ನ ತಿನ್ಕೊಂತೀವಿ. ನಮ್ಗೆ ಅಲ್ಲಮ್ಮ, ನೀನು ಏನೋ ಮಾಡಿದ್ರಲ್ಲಮ್ಮ ಕರೆಕ್ಟಾಗಿ ತಿನ್ನೋದು. ಓಹೋ, ಏನು ಕರೆಕ್ಟಾಗೆ ಮಾಡ್ತಾ ಇರೋದು? ಹ್ಞೂ, ಮಾಡ್ತಾ ಇದ್ದೆ. ಇಲ್ಲ. ಓ, ಸುಮ್ಮನೆ ಇದ್ರೆ ಹೋಗಿಲ್ಲ. ಹೋದೆ. ಇನ್ನು ನಿದ್ದೆ ಹೋಗ್ಬೇಕಮ್ಮ ಅವಳಿಗೆ. ಇನ್ನು ನೋಡಿ ಹೆಂಗಿದ್ದಾವಳೆ ಇವಳು. ಮಾನ್ಸ, ಏಯ್ ಮಾನ್ಸ ಗೈಸ್, ಇವಳು 10 ಗಂಟೆವರೆಗೂ ನಿದ್ದೆ ಹೋದ್ರೆ ಸಮಾಧಾನ. ಬೇಗ ಎದ್ದಿರೋದಕ್ಕೆ ಯಾರೋ ಏನೋ ಅಂದವ್ರು ಮಾನ್ಸಂಗೆ. ಏನಂದ್ರು ಮಾನ್ಸ? ಹೇಳ ಮಾನ್ಸ, ನ್ಯಾಯ ಕೊಡಿಸ್ತೀನಿ ನಾನು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೋರಾಟ ಮಾಡೋಣ ನಾವು ನ್ಯಾಯಕ್ಕೆ. ಧರಣಿ ಮಾಡೋಣ, ಉಪವಾಸ ಸತ್ಯಾಗ್ರಹ ಮಾಡೋಣ. ಸತ್ಯಾಗ್ರಹ ಮಾಡೋಣ ಮಾನ್ಸ. ಉಪವಾಸ ಸತ್ಯಾಗ್ರಹ ಮಾನ್ಸ. ಉಪವಾಸ ಸತ್ಯಾಗ್ರಹ ಏನು ಮಾನ್ಸ? ಉಪವಾಸ ಸತ್ಯಾಗ್ರಹ ಅಂದ್ರೆ ಹೇಳ. ಏನು ತಿಂದೆ ನಿಂಗೆ ಕುತ್ಕೊಂತೀಯ? ನಿನ್ನ ಕೈಲಿ ಸಾಧ್ಯನಾ? ಹೇಳ. ಕುತ್ಕೊಂತೀರಿ ಇಬ್ರು ಸೂಪರಾಗಿ ಕುತ್ಕೊಂತೀರ. ಒಳ್ಳೆ ಒಂದಷ್ಟು ಗೋಬಿ ಮಂಚೂರಿ, ಮಸಾಲೆ ಪುರಿ, ಚಿಪ್ಸು. ಇವಳಿಗೆ ಏನಿಲ್ಲ, ಒಂದು 2 ಕೆಜಿ ಚಿಪ್ಸ್ ಕೊಟ್ಬಿಟ್ರೆ ಸಾಕು. ಉಪವಾಸ ಏನು? ಅಯ್ಯೋ, ಎಲ್ಲ ಮಾಡ್ತಾರೆ ಇವಳು. ಏನು ಮಾಂಸ ಮದ್ದೂರಡೆ ಗೈಸ್, ಮದ್ದೂರಡೆ ರೆಡಿ ಆಗಿದೆ. ಚೆನ್ನಾಗಿದಮ್ಮ, ಸಖತ್ತಾಗಿ ಮಾಡಿದ್ಯಾ? ಹಾಂ, ಚೆನ್ನಾಗಿ ಮಾಡಿದ್ಯಾ? ಕಲ್ತ್ಕೊಂಡಿದ್ದೀನಿ. ಎಷ್ಟು ಸಲ ತಿಂದಿಲ್ಲ ಹೋಟೆಲ್ ಕರ್ಕೊಂಡೋದಾಗ ಕೊಟ್ಟಿದ್ದೀನಿ. ಹೋಟ್ಲಿಗೆ 2 ಕೆಜಿ ಈರುಳ್ಳಿ ಬೇಕು. ಏನು ಈರುಳ್ಳಿ? 20 ರೂಪಾಯಿ ಕೆಜಿ ಈರುಳ್ಳಿ. 10 ರೂಪಾಯಿ ಕೆಜಿ ಇದ್ದಾಗ ಮಾಡಲಿಲ್ಲ, 5 ರೂಪಾಯಿ ಇದ್ದಾಗ ಮಾಡಲಿಲ್ಲ. ಇವಾಗ ಹೇಳ್ತೀವಿ ಈರುಳ್ಳಿ ಅಂತ. ಅಕ್ಕ ಇದ್ದಾಗ ಏನಾರು ಮಾಡಿದ್ದೀಯಾ? ಅಕ್ಕ ಏನೋ 5 ರೂಪಾಯಿ 10 ರೂಪಾಯಿ 10 ರೂಪಾಯಿಗೆ 100 ರೂಪಾಯಿ 10 ಕೆಜಿ ಕೊಟ್ಟಾಗ ಮಾಡಲಿಲ್ಲ. 2 ಕೆಜಿ ಆದರೆ ನಮ್ಮ ಮನೆಗೆಲ್ಲ ಓಡಾಡ್ತವೆ. ಈರುಳ್ಳಿ ದೋಸೆ ತಿಂದಿಲ್ಲ ಅಂದ್ರೆ ಮನೆಯಲ್ಲಿ ಮಾಡಿರೋದು ಮನೆಗೆ ತಿಂದಿಲ್ವೇ? ಯಾವಾಗ ಮಾಡಿ ಹೊಟ್ಟೆ ಕಲಿಬೇಕು. ಇದು ಅಡಿಗೆ ಮಾಡೋದು ನೀನ್ ಮಾಡು. ಅನುಭವನ ಎಷ್ಟು ಅನುಭವ ಐತೆ ನಿನ್ಗೆ? ಇಲ್ಲ, ನಿನ್ ಬಾಯಿಗೆ ಏನಾಗ್ತದೆ ಬಂದ್ರಿ ಇವಾಗ? ದೇವಸ್ಥಾನ ಹೇಳ. ಆಗ್ತಾಳ ಮತ್ತೆ ತಪ್ಪಿಟ್ಟವಳೆ. ಅಲ್ಲ ಬಾಯಿಲ್ಲ, ಅದೇನೋ ಹೇಳ್ತಾರೆ ಕೇಳುವ.
ನಾನು ಊಟ ಮಾಡ್ಬೇಕು ಹೊಟ್ಟೆ. ಓ ನಾವು ಬಾ ಇಲ್ಲಿ ಪರವಾಗಿಲ್ಲ. ಏನೋ ಮಾಡಕ್ಕೆ ತಿಳ್ಕೊಂಡು ಓ ಏನ ಅವ್ಳು ತೆಗಿತಾಳ ಬಾಮ್ಮ. ಮಾಡಿದ್ರುಣ ಮಾರಾಯ ಅನ್ನಂಗೆ ನಾವು ಮಾಡ್ಕೊಳ್ತಿರ್ಬೇಕಾಗ್ತದೆ. ಹೇಳ್ತೀಯಾ ಓ ತಿಂತಾರೆ ಇದು ತಿಂತಾರೆ ಅಂತಂದ ನಿನಗೇನು ಬೇಕೋ ಅದು ಮಾಡಿರ್ತೀವಿ. ಏನ್ ಮಾಡಿಟ್ಟಿದ್ಯಮ್ಮ? ಓ ಏನು ತಿಂದೇ ಇಲ್ಲ ಹಂಗೆ ಇದ್ದೇನ ಹಿಂಗೆ ಬಂದಿದ್ದೇನೆ. ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡಿ. ಓ ಇನ್ನು ಅದೇ ನಿಮ್ಗೆ ಬೇಕಿರಲ್ವಾ? ಅಲ್ಲ ಅದು ಬಿಟ್ರೆ ಇನ್ನೇನು ಓ ಮಾಡ್ತೀವಿ? ಅದೇ ಅದು ತಿಂದ ಅದನ್ನೇ ತಿನ್ನೋದು. ಮತ್ತೆ ಹೆಂಗಮ್ಮ ಮದುವೆ ಅದನ್ನ ಅದೇ ಮಡಿಕೊಂಡು ಮದುವೆ ಮಾಡ್ಕೊಂಡು ನೀನೇ ಮಣ್ಗಿಕೊಂಡು ನೀನು ಆಗಿರೋದು ಮಣ್ಗಿಕೊಂಡು ನಾನಲ್ಲ. ಆಗ್ಬೇಕು ಅಂತಂತ. ಯಾರು ನಿನ್ನೆ ಆಗ್ಬೇಕು ಅಂತನಾ? ಓಹೋ ಫುಲ್ ಲವ್ ಸ್ಟೋರಿ. ಲವ್ ಸ್ಟೋರಿ. ನೀವೇ ಕಾವಾಲ ನೀವೇ ಕಾವಾಲ. ಅಪ್ಪ ಹೇಳ್ತಿದ್ದಿದ್ದು. ಯಾರನ್ನ? ಅಪ್ಪ ಹೇಳ್ತಿದ್ದಿದ್ದು. ಯಾರಪ್ಪ? ಯಾರಪ್ಪ? ನೀನೇ. ಹಾ, ನೀನೇ. ನಾನು ಅಲ್ಲ ಚಿಕ್ಕುಳಿಂದ ಗಂಟು ಬಿದ್ದಿರೋಲ್ವಾ? ಗಂಟು ಬಿದ್ದರೆ ಏನಿಲ್ಲ ಇದು ಸುತ್ತಾಕ್ತಿದ್ರು ಕಾಲು ಸುತ್ತು. ಅಲ್ಲ ಹುಡ್ದಾಗ್ಲೇ ರಿಜಿಸ್ಟರ್ ಮಾಡ್ಬಿಟ್ಟವ್ರೆ. ಹುಡ್ದಿದ್ದಂಗೆ ಇವಳು ಅದೇ ಇಷ್ಟ ಇರ್ಲಿಲ್ಲ ಅಮ್ಮ? ಎಷ್ಟು ಮಾಡೋರೆ. ನಿಂಗೆ ಇಷ್ಟ ಇರಲಿಲ್ಲ? ಹುಡ್ದಿದ್ದಂಗೆ ಇವ್ರ ಅಪ್ಪ ಅಮ್ಮ ಇವರು ಮಧುಗಿರಿ ಕುಟುಂಬ ಎಲ್ಲ ಸೇರಿ. ಓ ನಿಮ್ಮ ಅಪ್ಪ ಅಮ್ಮ ಏನ ರಿಜಿಸ್ಟರ್ ಮಾಡಿದಿಲ್ವೇನು? ಅವರು ರಿಜಿಸ್ಟರ್ ಮಾಡಿದ್ರೆ ಹೇಳು. ನಿಂಗೆ ಇಷ್ಟ ಇರ್ಲಿಲ್ಲ ಮತ್ತೆ? ಆದ್ರೆ ಅವಾಗ ಇಷ್ಟ ಯಾರು ಹೇಳ್ತಾರೆ? ಗಂಟೆ ಹೋದ್ರೆ ಗಂಟೆ ಯಾರು ಬೀಳ್ದು. ಕೇಳಲ್ಲ ಅವಾಗ. ಅಲ್ಲ ಮದುವೆಗೆ ಮದುವೆ ಗಂಟೆ ಆಗ್ತಾ ಇದ್ದೀನಿ ಗಂಟೆ ಬೀಳ್ದು. ನಿಂಗೆ ಹಾಕಕ್ ಬಂದಿದ್ರು ಗಂಟು ಮೂರು ಗಂಟೆ ಬೀಳಕ್ಕೆ. ಹಾಕ್ಬೇಕು ಅಂತಾರೆ. ಏನು ಆ ಗಂಟು ಬೀಳ್ದೆ ಬೀಳ್ದು. ಅದೇ ನಿನಗೆ ಬಂದ್ರೆ ಹಾಕಿ ಕರ್ಕೊಂಡ್ ಬಂದಿದ್ದೀನಿ. ನೆಟ್ಟಿಗೆ ಹಾಕಕ್ ಬಂದಿಲ್ಲ ಅದಕ್ಕೆ ಯಾವತ್ತೋ ಒಂದು ಅದೇ ಗಂಟು ಬರೇ ಗಂಟಾಗಿದ್ದಕ್ಕೆ ಬರೇ ಗಂಟಾಗಿದ್ದಕ್ಕೆ ಯಾರೇ ಒಂದು ಕೊಟ್ಟಂತ ಇರೋದು. 3 ಗಂಟೆ ಹಾಕಿ ಕರ್ಕೊಂಡ್ ಬಂದು ನೀವು ಅದೇನು ಏನ್ ಮಾಡೋದು ಗೊತ್ತಿತ್ತು? ಓ ಏನ್ ನೀನೇ ಕಲ್ಸ್ಕೊಟ್ಟಿದ್ದೆ. ಒಂದ್ ಲೋಟ ಕಾಫಿ ಮಾಡೋದು ಬರ್ತಿಲ್ಲ. ನೀನ್ ಮಾಡಿ ಎಲ್ಲ ಕಲ್ಸ್ಕೊಟ್ಟಿದ್ದೆ ನಾನು. ನಮ್ಮ ಮನೆಗೆ ಬಂದ್ಮೇಲೆ ಎಲ್ಲ ಕಲ್ತಿದ್ದು. ನಾನ್ ಕಲ್ತ್ಕೊಂಡಿದ್ದು ಏನ್ ನೀವೇ ಕಲ್ಸಿದ್ದಕ್ಕಂದ್ರೆ ಓ ಏನ್ ನೀವ್ ಕಲ್ಸಪ್ಪ. ಹೋದ್ರೆ ಅಲ್ಲ ಇವಾಗ ಏನೇನ ಕಲ್ಸೋ ಅಂತ ಕುಕ್ಕಂಡು ಹೇಳ್ಕೊಡ್ತೀವಿ ನಾವು ನೋಡಿ ಕಲ್ತ್ಕೊಂಡಿದ್ದೀವಿ. ಸ್ಕೂಲ್ಗೆ ಹೋದ್ರೆ ಓ ಮತ್ತೆ ಕಲ್ತ್ಕೊಂತಾರೆ. ನಾವೆಲ್ಲ ನೋಡಿ ಏನ್ ಸ್ಕೂಲ್ನಲ್ಲಿ ಬಂದು ಒಬ್ಬೊಬ್ಬರಿಗೆ ತಿರ್ಗಿಸ್ತಿದ್ರೇನ? ಅಲ್ಲ ಒಲೆಗೆ ಸೌದಿ ಇಡ್ಬೇಕು. ಕತ್ತೆ ಹಾಲು ಕುಡಿತಿದ್ದಂತಲ್ಲ ಅವಾಗ ಇವ್ರ ಅಜ್ಜಿ ಇತ್ತು. ಹಾ. ಅಜ್ಜಿ ಅಂದ್ರೆ ಇವ್ರ ಅಪ್ಪ ಅವ್ರ ಅಮ್ಮ ಎಮ್ಮೆಗಳು ಸಾಕಿತ್ತು. ಒಳ್ಳೆ ಎಮ್ಮೆಗಳು, ಬರೀ ಎಮ್ಮೆಗಳು. ಗಟ್ಟಿ ಹಾಲು ಕೊಡವ. ಇವಳು ಒಬ್ಳೆ ಮುದ್ದಾಗಿ ಒಬ್ಳಿಗೆ ಅಲ್ಲಿ ಇವ್ಳು ಚೆನ್ನಾಗಿ ಕೆಂಪ ಇದ್ಲು. ಅವಾಗ ಕರ್ದು ಒಯ್ಯೋದು. ಅಂದಾಗೆಲ್ಲ ಭಯಕ್ಕೆ ಒಯ್ಯೋದು. ಅದಕ್ಕೆಲ್ಲ ಎಮ್ಮೆ ಕುಡಿದು ಎಮ್ಮೆ ಅಲ್ವಿ ಕತ್ತೆ ಹಾಲು ಕತ್ತೆ ಹಾಲು ಅಂತ ಇದ್ ನೋಡಮ್ಮ. ಯಾರು ಕುಡ್ಸವ್ರೆ? ಯಾಕಂದ್ರೆ ಬರೀ ಎಮ್ಮೆ ನಾವು ಹೇಳಿದ್ವಿ ಬರೀ ಎಮ್ಮೆ ಹಾಲು ಕುಡಿದು ದಂಡೆ ಹಾಕ್ತಾಳೆ. ಕತ್ತೆ ಹಾಲು ಕುಡಿದ್ರಿ ಚುರುಕಾಗ್ಲಿ ಅಂತ. ನಮ್ಮಮ್ಮ ಹಾಕೋಳೆ ಕತ್ತೆ ಹಾಲೆಲ್ಲ. ಯಾಕೆ? ಎಲ್ಲಾನು ನಿಭಾಯಿಸ್ತಾಳೆ. ಅದೇನೋ ಕೊಡ್ರಿ ಕರಿಗುಂದಾಗೆ ಕಲ್ಲು ಕರಿ ಬಂಡೆ ಅದು ಏನಕ್ಕೂ ಜಗ್ಗಲ್ಲ. ಗುಡಿ ಹೊಡೆದ್ರು ಜಗ್ಗಲ್ಲ, ಗುಡಿ ಹೊಡೆದ್ರು ಜಗ್ಗಲ್ಲ. ಆ ಥರ ಗುಂಡ್ಕಲ್ಲಾಗಿ ನಿಂತಾಳು ನಮ್ಮ ಮನೆಗೆ. ಅದಕ್ಕೆ ಅಪ್ರಿಸಿಯೇಟ್ ಅಪ್ರಿಸಿಯೇಟ್ ಟು ಮೈ ವೈಫ್. ಅಪ್ರಿಸಿಯೇಟ್ ಟು ಮೈ ವೈಫ್. ಅಷ್ಟೆಲ್ಲ ರೇಗಿಸ್ಬಿಟ್ಟು ಏನೋ ನಿಮ್ಗೆ ಜೋಡಿ ಅವಾರ್ಡ್ ಎಲ್ಲ ಬಂದಿತ್ತಂತೆ, ಎಲ್ಲೋಗಿದ್ರೆ? ಇದು 20-25 ಐತೆ, ಚೆನ್ನಾಗೈತೆ ಎಲ್ಲ. ಏನದು ಸಿಂಗಿಂಗ್ ಅಲ್ಲ? ಶಿವರಾತ್ರಿಗೆ ಆದರ್ಶ ದಂಪತಿ. ಶಿವರಾತ್ರಿಗೆ ಅವತ್ತು ನೈಟ್ ಫುಲ್ ಜಾಗರಣೆ ಅಲ್ವಾ? ಅಲ್ಲೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇದು ಮಾಡಿದ್ರು. ಮ್ಯೂಸಿಕಲ್ ಚೇರ್ಸ್ ಅಂತೆ, ಕ್ರಿಕೆಟ್ ಅಂತೆ, ಇವೆಲ್ಲ. ಇದು ಆದರ್ಶ ದಂಪತಿ ನಮ್ಮದು
ಫಸ್ಟು ಒಂದು 3-4 ಜನ ಇದ್ರು, ಅದರಲ್ಲಿ ನಮ್ಮದೇ ಫಸ್ಟ್ ಪ್ರೈಸ್ ಕಾಂಪಿಟೇಷನ್. ಸೆಕೆಂಡ್ ಪ್ರೈಸ್ ಬಂತು. ಇವಳಿಗೆ ಏನು ಕೇಳಿದ್ರು ಹೇಳಿದ್ವಿ. ಅವ್ರು ಕೇಳಿದ್ದಕ್ಕೆ ಸ್ಟಿಕ್ಕರ್ ಇಕ್ಬೇಕು, ಹಣೆಗೆ ಸಿಕ್ತು ಇಕ್ತಾ? ಬಲೂನ್ ಊದಿ ಗಂಟೆ ಹಾಕ್ಬೇಕು ಎಲ್ಲಾನು. ಓದ್ದ ನೀನು? ಈಗ ಇದ್ಯಾವುದು ಹಾಡು ಹೇಳಿದೆ ನಾನೇ, ರಾಜ್ಕುಮಾರ್ದಲ್ವೇನೆ? ಓಹೋ ಪ್ರೇಮ ಕಾಶ್ಮೀರನ ಯಾವುದಲ್ಲ ಅದೇ. ಹ್ಞೂ ಎಲ್ಲ ಕೇಕ್ಗಳು ಹಾಕ್ತಿದ್ರು ಹಂಗೆ. ತಿರ್ಗಾ ನಿಮಗೆ ಇಷ್ಟವಾದ ತಿಂಡಿಗಳೇನು ಅಂತ ಹೇಳಿದ್ರೆ ಇವಳಿಗೆ ಹೇಳ್ಕೊಟ್ಟಿಬಿಟ್ಟಿದ್ದೆ ಮೊದಲೇ. ಇವಳಿಗೆ ಇಂಥವು ಗೆಸ್ ಮಾಡಿ ನಾನೇ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸಾರು ಅಂಥವೆಲ್ಲ ಹೇಳ್ತಿದ್ದಂಗೆ ಅವ್ರು ಅದನ್ನೇ ಕೇಳಿದ್ರು. ನಿಮ್ಮ ಗಂಡವ್ರಿಗೆ ತಿಂಡಿಗಳಲ್ಲಿ ಯಾವ್ದು ಇಷ್ಟ ಅಂದರೆ ಅವರೆಕಾಳು ಉಪ್ಪಿಟ್ಟು. ಅದೊಂದು ಪಾಯಿಂಟು. ನಾವೇ ಒಂದು 2-3 ಪಾಯಿಂಟ್ ಇಡೋದಲ್ಲ. ನಿಂದು ಏನಿಷ್ಟ ಹೇಳಿಲ್ಲ ನಪ್ಪ, ನೀನೇನು ಹೇಳ್ಕೊಟ್ಟಿರ್ಲಿಲ್ಲ? ಏನಿಲ್ಲ ಇವಾಗ ಅವ್ಳೇ ಕೇಳಿದ್ದು. ಕ್ವಶನ್ ಹೆಂಗ್ ಆನ್ಸರ್ ಹೇಳ್ಬೇಕು ಹಂಗೆ. ಅವರು ಅದೇ ಅವರು. ಈಗ ಹೆಂಗೆ ಕತೆ ನಮ್ಮ ಸ್ಟಾಲಿನ್ ನಮ್ಮ ಅಮ್ಮಂದು? ನಾವು ಶ್ರಾವಣಳಿಗೆ